ಅಂತೇಳಿ ನಾನು ಒಂದೇ ಒಂದು ಮಾತು ಕೇಳ್ತೀನಿ, ನಿಮಗೂ ಕೇಳ್ತೀನಿ. RSS ದೇಶಭಕ್ತ ಸಂಘ ಅಂತ ನೀವು ಯಾವ ಮೂಲದಿಂದ ಒಪ್ಕೊಂತೀರಿ ಹೇಳ್ರಿ. ನಾನು ಕೇಳ್ತೀನಿ, ಈ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವ್ರನ್ನು ಇವರು ನಂಬೋದಿಲ್ಲ. RSS ಅವರು ನಂಬ್ತಾರ ಮಹಾತ್ಮ ಗಾಂಧಿಯವ್ರನ್ನ? ಬುದ್ಧ, ನಾವೆಲ್ಲ ಗೌರವಿಸುವಂಥ ವ್ಯಕ್ತಿಗಳು ಇವರು. ಬುದ್ಧರನ್ನು ಒಪ್ಕೊಳ್ಳಂಗಿಲ್ಲ, ಗಾಂಧಿಯವ್ರನ್ನ ಒಪ್ಕೊಳ್ಳಂಗಿಲ್ಲ, ಬುದ್ಧರನ್ನ ಒಪ್ಕೊಳ್ಳಂಗಿಲ್ಲ. ಬಸವಣ್ಣವರು ಕ್ರಾಂತಿಯನ್ನು ಮಾಡಿದಂಥವ್ರು ಈ ಭಾಗದೊಳಗೆ, ಈ ರಾಜ್ಯದೊಳಗೆ, ಈ ದೇಶದೊಳಗೆ. ಅಂದರೆ ಎಲ್ಲರೂ ಒಪ್ಕೊಳ್ಳೋಂಥ ಬಸವಣ್ಣವ್ರನ್ನೂ RSS ಅವರು ಒಪ್ಕೊಳ್ಳಂಗಿಲ್ಲ. ಈ ದೇಶದ ಸಂವಿಧಾನವನ್ನು ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ನು RSS ಅವರು ಒಪ್ಕೊಳ್ಳಂಗಿಲ್ಲ. ಹೋಗಲಿ, ನಾವೆಲ್ಲರೂ ಸೆಲ್ಯೂಟ್ ಹೊಡೋವಂಥದ್ದು ರಾಷ್ಟ್ರಧ್ವಜನೇ ಇವರು ಒಪ್ಕೊಳ್ಳೋಲ್ಲ. ರಾಷ್ಟ್ರಗೀತೆಯನ್ನು ಒಪ್ಕೊಳ್ಳಂಗಿಲ್ಲ. ನಮ್ಮ ದೇಶದ ಸಂವಿಧಾನವನ್ನು ಸತೆ ಒಪ್ಕೊಳಕತ್ತಿಲ್ಲ ಇವರು. ಮತ್ತು ಯಾವ ಮೂಲಕ್ಕೆ ಇವರು ರಾಷ್ಟ್ರ ದೇಶ ಪ್ರೇಮದ ಒಂದು ಸಂಸ್ಥೆ ಅಂತ ಹೇಳ್ತೀರಿ? ಇಲ್ಲಿವರೆಗೆ ಯಾವ ಅರ್ಥದೊಳಗೆ ಹೇಳ್ತೀರಿ? ನಾನು ಕೇಳ್ತೀನಿ BJP ಮಿತ್ರರಿಗೆ, ಯಾವ ಅರ್ಥದೊಳಗೆ ನಿಮ್ಮ ದೇಶ ಪ್ರೇಮ ಇದ್ರೊಳಗೆ? RSS ಮೋದಿಯವರು ಇದ್ದಾರೆ, ಅಶೋಕ್ ಅವರು ಇದ್ದಾರೆ, ಯಡಿಯೂರಪ್ಪ ಅವರು ಇದ್ದಾರೆ, ಎಲ್ಲರೂ ಅದಾರೆ. ಇರಲಿ, ನೀವು ಯತ್ನಾಳವರು ಇದ್ದಾರೆ, ಆಯ್ತು, ಯತ್ನಾಳವ್ರಿಗೆ ಕೇಳ್ತೀನಿ, ನೀವು RSS ಯಾರು ಒಪ್ಕೊಂತೀರಿ? ನೀವ್ಯಾರು ಈ ದೇಶದ ಪ್ರೇಮಿಗಳಲ್ಲ, ದೇಶದ ವಿರೋಧಿಗಳು ಇವರು. ನಾನು ಹೇಳ್ತೀನಿ, ಹೌದು ರೀ, ನೀವು ರಾಷ್ಟ್ರಧ್ವಜಕ್ಕೆ ನೀವು ಗೌರವ ಕೊಡ್ತೀರಿಲ್ಲ. ನಾವೆಲ್ಲರೂ ಈ ದೇಶದಾಗ ಹುಟ್ಟಿದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ರಾಷ್ಟ್ರಗೀತೆ ಆಡಕತ್ತಿದ್ರೆ, ರಾಷ್ಟ್ರಗೀತೆ ಕೇಳಿದ್ರೆ ಎದ್ದು ನಿಂದಿರ್ತೀವಿ ನಾವು. RSS ರಾಷ್ಟ್ರಗೀತೆ ಎಲ್ಲಿ ಆಡ್ತಾರ? ನಮಸ್ತೆ ಸಲಾವತ್ಸಲೆ ಅಂತ ಆಡ್ತಾರ. ಮತ್ತು ಯಾಕೆ ಇವ್ರು ಯಾವ ಅರ್ಥದೊಳಗೆ ದೇಶ ಪ್ರೇಮದ್ದು ಈ ಸಂಸ್ಥೆ?